ಹಿಂದಿನಂತೆ ಇಲ್ಲ. ಸಾಂಪ್ರದಾಯಿಕ ನೇಕಾರರು ನೇಕಾರಿಕೆಯಿಂದ ಹಿಂದೆ ಸರಿತಾ ಇದ್ದಾರೆ. ಪರಿಣಾಮ ಹಳ್ಳಿಯಲ್ಲಿನ ನೇಕಾರಿಕೆ, ಗುಡಿ ಕೈಗಾರಿಕೆ ಕುಸಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಂದಿನ ಆಧುನಿಕ ಯುಗದಲ್ಲಿ ಕೈಮಗ್ಗ ನೇಕಾರ ಯುವಕರಿಗೆ ಕನ್ಯೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕೂಡ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕನ್ಯೆ ಸಿಗದೆ ನೇಕಾರ ಯುವಕರು ಕಂಗಾಲು. ಬಜೆಟ್ನಲ್ಲಿ ಅನುದಾನ ಮೀಸಲಿಡಲು ಒತ್ತಾಯ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೇಕಾರರ ಸಮಸ್ಯೆ ಒಂದ ಒಂದ್ ಕಡೆ ನೇಕಾರಿಕೆ ಕುಸಿಯುವ ಹಂತ ತಲುಪಿದೆ, ಮತ್ತೊಂದ್ ಕಡೆ ನೇಕಾರ ಯುವಕರಿಗೆ ಕನ್ಯೆ ಸಿಗದೆ ಪರದಾಟ. ಇಷ್ಟು ದಿನ ರೈತರಿಗೆ ಹೆಣ್ಣು ಸಿಗಲ್ಲ ಅನ್ನೋ ಮಾತಿತ್ತು, ಆದ್ರೆ ಈಗ ಈ ಸಾಲಿಗೆ ನೇಕಾರರು ಸೇರಿದ್ದಾರೆ. ನೇಕಾರ ಕೆಲಸ ದಿನದಿಂದ ದಿನಕ್ಕೆ ಕುಸಿತಾ ಇತ್ತು. ನೇಕಾರರು ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ತಮ್ಮ ಸಮಸ್ಯೆ ಪರಿಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬಜೆಟ್ನಲ್ಲಿ 1500 ಕೋಟಿ ಮೀಸಲಿಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅದಕ್ಕೆ ನಾವು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕಂತ ನಾವು ಹೋರಾಟ ಮೂಲಕ ತುಂಬ ಸಾರಿ ಕೇಳ್ಕೊಂಡಿದ್ವಿ. ಇನ್ನೂರಿಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ಮೇಲೆ ಆದರೂ ಮಾನ್ಯ ಸಿದ್ದರಾಮಯ್ಯನವರು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿನ ಮೀಸಲಿಡಬೇಕು. ಆ ಹಣವನ್ನು ನೇಕಾರಿಕೆಗೋಸ್ಕರ ಉಪಯೋಗ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈ ಬಗ್ಗೆ ಸಿಎಂ ಜೊತೆ ಮಾತನಾಡಲು ಅವಕಾಶ ಕಲ್ಪಿಸಬೇಕು. ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಯಾವ ಉದ್ಯೋಗ ಮಾಡೋರಿಗೂ ಸಹಿತ ಕನ್ಯಾ ಕೊಡೋಕೆ ಎಲ್ಲರೂ ಒಲ್ಲೆನಾಗ್ತಾರೆ. ಕನ್ಯಾ ಕೊಡೋರ್ದು ಎಕ್ಸ್ಪೆಕ್ಟೇಷನ್ ಭಾಳ ಜಾಸ್ತಿ ಆಗೈತಿ. ನನ್ನ ಮಗಳು ನೆರಳೊಳಗಿರಬೇಕು, ನನ್ನ ಮಗಳಿಗೆ ಕೆಲಸ ಹತ್ತಬಾರ್ದು, ಅಥವಾ ನನ್ನ ಮಗಳಿಗೆ ಶ್ರಮ ಆಗಬಾರ್ದು ಅನ್ನುವಂಥ ಒಂದು ಕಡೆ ಐತಿ. ಆಮೇಲೆ ಇವತ್ತು ಸಂಪೂರ್ಣವಾಗಿ ಶಿಕ್ಷಣವಿಲ್ಲ. ಯಾರು ಕನ್ಯಾ ಕೊಡೋದಿಲ್ಲ ಅಂತಾರೆ ಅವ್ರ ಮನೆ ಒಳಗೆ ಆಕಿ ಸುಶಿಕ್ಷಿತ ಇರೋಂಗಿಲ್ಲ, ಆಕಿ ಡಿಗ್ರಿ ಮಾಡಿರಂಗಿಲ್ಲ, ಆಕಿ ನೌಕರಿನೂ ಮಾಡೋಂಗಿಲ್ಲ. ಆದರೆ ಅವ್ರ ಎಕ್ಸ್ಪೆಕ್ಷನ್ ಏನಾಗೈತೆ ಅಂದ್ರೆ ನಾವು ಕನ್ಯಾ ಕೊಡೋರು ನೌಕರಿ ಮಾಡ್ತಿರ್ಬೇಕು, ಅವ್ರ ಮನ್ಯಾಗ ಅತ್ತಿ ಮಾವ ಇರಬಾರ್ದು ಸಾಕು. ಈಗಾಗಲೇ ಹಲವಾರು ಸಾಂಪ್ರದಾಯಿಕ ಕೈಮಗ್ಗಗಳು ಸಂಪೂರ್ಣ ಕಣ್ಮರೆಯಾಗಿವೆ. ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಿಂದಿನ ಸರ್ಕಾರಗಳು ಕೊಟ್ಟಿದ್ದ ನೇಕಾರಿಕೆ ಯೋಜನೆಗಳು ಈಗ ಬಂದಾಗಿವೆ. ಸರ್ಕಾರ ನೇಕಾರರ ಬದುಕು ಸುಧಾರಿಸುವತ್ತ ಗಮನ ಹರಿಸಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಇಂದು ಹಿಂದಿನಂತೆ ಇಲ್ಲ. ಸಾಂಪ್ರದಾಯಿಕ ನೇಕಾರರು ನೇಕಾರಿಕೆಯಿಂದ ಹಿಂದೆ ಸರಿತಾ ಇದ್ದಾರೆ. ಪರಿಣಾಮ ಹಳ್ಳಿಯಲ್ಲಿನ ನೇಕಾರಿಕೆ, ಗುಡಿ ಕೈಗಾರಿಕೆ ಕುಸಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಂದಿನ ಆಧುನಿಕ ಯುಗದಲ್ಲಿ ಕೈಮಗ್ಗ ನೇಕಾರ ಯುವಕರಿಗೆ ಕನ್ಯೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕೂಡ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕನ್ಯೆ ಸಿಗದೆ ನೇಕಾರ ಯುವಕರು ಕಂಗಾಲು. ಬಜೆಟ್ನಲ್ಲಿ ಅನುದಾನ ಮೀಸಲಿಡಲು ಒತ್ತಾಯ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೇಕಾರರ ಸಮಸ್ಯೆ ಒಂದ್ ಕಡೆ ನೇಕಾರಿಕೆ ಕುಸಿಯುವ ಹಂತ ತಲುಪಿದೆ, ಮತ್ತೊಂದ್ ಕಡೆ ನೇಕಾರ ಯುವಕರಿಗೆ ಕನ್ಯೆ ಸಿಗದೆ ಪರದಾಟ. ಇಷ್ಟು ದಿನ ರೈತರಿಗೆ ಹೆಣ್ಣು ಸಿಗಲ್ಲ ಅನ್ನೋ ಮಾತಿತ್ತು, ಆದ್ರೆ ಈಗ ಈ ಸಾಲಿಗೆ ನೇಕಾರರು ಸೇರಿದ್ದಾರೆ. ನೇಕಾರ ಕೆಲಸ ದಿನದಿಂದ ದಿನಕ್ಕೆ ಕುಸಿತಾ ಇತ್ತು. ನೇಕಾರರು ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ತಮ್ಮ ಸಮಸ್ಯೆ ಪರಿಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬಜೆಟ್ನಲ್ಲಿ 1500 ಕೋಟಿ ಮೀಸಲಿಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅದಕ್ಕೆ ನಾವು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕಂತ ನಾವು ಹೋರಾಟ ಮೂಲಕ ತುಂಬ ಸಾರಿ ಕೇಳ್ಕೊಂಡಿದ್ವಿ. ಇನ್ನೂರಿಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ಮೇಲೆ ಆದರೂ ಮಾನ್ಯ ಸಿದ್ದರಾಮಯ್ಯನವರು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿನ ಮೀಸಲಿಡಬೇಕು. ಆ ಹಣವನ್ನು ನೇಕಾರಿಕೆಗೋಸ್ಕರ ಉಪಯೋಗ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈ ಬಗ್ಗೆ ಸಿಎಂ ಜೊತೆ ಮಾತನಾಡಲು ಅವಕಾಶ ಕಲ್ಪಿಸಬೇಕು. ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಯಾವ ಉದ್ಯೋಗ ಮಾಡೋರಿಗೂ ಸಹಿತ ಕನ್ಯಾ ಕೊಡೋಕೆ ಎಲ್ಲರೂ ಒಲ್ಲೆನಾಗ್ತಾರೆ. ಕನ್ಯಾ ಕೊಡೋರ್ದು ಎಕ್ಸ್ಪೆಕ್ಟೇಷನ್ ಭಾಳ ಜಾಸ್ತಿ ಆಗೈತಿ. ನನ್ನ ಮಗಳು ನೆರಳೊಳಗಿರಬೇಕು, ನನ್ನ ಮಗಳಿಗೆ ಕೆಲಸ ಹತ್ತಬಾರ್ದು, ಅಥವಾ ನನ್ನ ಮಗಳಿಗೆ ಶ್ರಮ ಆಗಬಾರ್ದು ಅನ್ನುವಂಥ ಒಂದು ಕಡೆ ಐತಿ. ಆಮೇಲೆ ಇವತ್ತು ಸಂಪೂರ್ಣವಾಗಿ ಶಿಕ್ಷಣವಿಲ್ಲ. ಯಾರು ಕನ್ಯಾ ಕೊಡೋದಿಲ್ಲ ಅಂತಾರೆ ಅವ್ರ ಮನೆ ಒಳಗೆ ಆಕಿ ಸುಶಿಕ್ಷಿತ ಇರೋಂಗಿಲ್ಲ, ಆಕಿ ಡಿಗ್ರಿ ಮಾಡಿರಂಗಿಲ್ಲ, ಆಕಿ ನೌಕರಿನೂ ಮಾಡೋಂಗಿಲ್ಲ. ಆದರೆ ಅವ್ರ ಎಕ್ಸ್ಪೆಕ್ಷನ್ ಏನಾಗೈತೆ ಅಂದ್ರೆ ನಾವು ಕನ್ಯಾ ಕೊಡೋರು ನೌಕರಿ ಮಾಡ್ತಿರ್ಬೇಕು, ಅವ್ರ ಮನ್ಯಾಗ ಅತ್ತಿ ಮಾವ ಇರಬಾರ್ದು ಸಾಕು. ಈಗಾಗಲೇ ಹಲವಾರು ಸಾಂಪ್ರದಾಯಿಕ ಕೈಮಗ್ಗಗಳು ಸಂಪೂರ್ಣ ಕಣ್ಮರೆಯಾಗಿವೆ. ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಿಂದಿನ ಸರ್ಕಾರಗಳು ಕೊಟ್ಟಿದ್ದ ನೇಕಾರಿಕೆ ಯೋಜನೆಗಳು ಈಗ ಬಂದಾಗಿವೆ. ಸರ್ಕಾರ ನೇಕಾರರ ಬದುಕು ಸುಧಾರಿಸುವತ್ತ ಗಮನ ಹರಿಸಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಇಂದು ಹಿಂದಿನಂತೆ ಇಲ್ಲ. ಸಾಂಪ್ರದಾಯಿಕ ನೇಕಾರರು ನೇಕಾರಿಕೆಯಿಂದ ಹಿಂದೆ ಸರಿತಾ ಇದ್ದಾರೆ. ಪರಿಣಾಮ ಹಳ್ಳಿಯಲ್ಲಿನ ನೇಕಾರಿಕೆ, ಗುಡಿ ಕೈಗಾರಿಕೆ ಕುಸಿತಾ ಇದೆ.
ಅದರಲ್ಲೂ ಮುಖ್ಯವಾಗಿ ಇಂದಿನ ಆಧುನಿಕ ಯುಗದಲ್ಲಿ ಕೈಮಗ್ಗ ನೇಕಾರ ಯುವಕರಿಗೆ ಕನ್ಯೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕೂಡ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕನ್ಯೆ ಸಿಗದೆ ನೇಕಾರ ಯುವಕರು ಕಂಗಾಲು. ಬಜೆಟ್ನಲ್ಲಿ ಅನುದಾನ ಮೀಸಲಿಡಲು ಒತ್ತಾಯ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೇಕಾರರ ಸಮಸ್ಯೆ ಎರಡ. ಒಂದ್ ಕಡೆ ನೇಕಾರಿಕೆ ಕುಸಿಯುವ ಹಂತ ತಲುಪಿದೆ, ಮತ್ತೊಂದ್ ಕಡೆ ನೇಕಾರ ಯುವಕರಿಗೆ ಕನ್ಯೆ ಸಿಗದೆ ಪರದಾಟ. ಇಷ್ಟು ದಿನ ರೈತರಿಗೆ ಹೆಣ್ಣು ಸಿಗಲ್ಲ ಅನ್ನೋ ಮಾತಿತ್ತು, ಆದ್ರೆ ಈಗ ಈ ಸಾಲಿಗೆ ನೇಕಾರರು ಸೇರಿದ್ದಾರೆ. ನೇಕಾರ ಕೆಲಸ ದಿನದಿಂದ ದಿನಕ್ಕೆ ಕುಸಿತಾ ಇತ್ತು. ನೇಕಾರರು ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ತಮ್ಮ ಸಮಸ್ಯೆ ಪರಿಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬಜೆಟ್ನಲ್ಲಿ 1500 ಕೋಟಿ ಮೀಸಲಿಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅದಕ್ಕೆ ನಾವು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕಂತ ನಾವು ಹೋರಾಟ ಮೂಲಕ ತುಂಬ ಸಾರಿ ಕೇಳ್ಕೊಂಡಿದ್ವಿ. ಇನ್ನೂವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ಮೇಲೆ ಆದರೂ ಮಾನ್ಯ ಸಿದ್ದರಾಮಯ್ಯನವರು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿನ ಮೀಸಲಿಡಬೇಕು. ಆ ಹಣವನ್ನು ನೇಕಾರಿಕೆಗೋಸ್ಕರ ಉಪಯೋಗ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈ ಬಗ್ಗೆ ಸಿಎಂ ಜೊತೆ ಮಾತನಾಡಲು ಅವಕಾಶ ಕಲ್ಪಿಸಬೇಕು. ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಯಾವ ಉದ್ಯೋಗ ಮಾಡೋರಿಗೂ ಸಹಿತ ಕನ್ಯಾ ಕೊಡೋಕೆ ಎಲ್ಲರೂ ಒಲ್ಲೆನಾಗ್ತಾರೆ. ಕನ್ಯಾ ಕೊಡೋರ್ದು ಎಕ್ಸ್ಪೆಕ್ಟೇಷನ್ ಭಾಳ ಜಾಸ್ತಿ ಆಗೈತಿ. ನನ್ನ ಮಗಳು ನೆರಳೊಳಗಿರಬೇಕು, ನನ್ನ ಮಗಳಿಗೆ ಕೆಲಸ ಹತ್ತಬಾರ್ದು, ಅಥವಾ ನನ್ನ ಮಗಳಿಗೆ ಶ್ರಮ ಆಗಬಾರ್ದು ಅನ್ನುವಂಥ ಒಂದು ಕಡೆ ಐತಿ. ಆಮೇಲೆ ಇವತ್ತು ಸಂಪೂರ್ಣವಾಗಿ ಶಿಕ್ಷಣವೂ ಇಲ್ಲ. ಯಾರು ಕನ್ಯಾ ಕೊಡೋದಿಲ್ಲ ಅಂತಾರೆ ಅವ್ರ ಮನೆ ಒಳಗೆ ಆಕಿ ಸುಶಿಕ್ಷಿತ ಇರೋಂಗಿಲ್ಲ, ಆಕಿ ಡಿಗ್ರಿ ಮಾಡಿರಂಗಿಲ್ಲ, ಆಕಿ ನೌಕರಿನೂ ಮಾಡೋಂಗಿಲ್ಲ. ಆದ್ರೆ ಅವ್ರ ಎಕ್ಸ್ಪೆಕ್ಷನ್ ಏನಾಗೈತೆ ಅಂದ್ರೆ ನಾವು ಕನ್ಯಾ ಕೊಡೋರು ನೌಕರಿ ಮಾಡ್ತಿರ್ಬೇಕು, ಅವ್ರ ಮನ್ಯಾಗ ಅತ್ತಿ ಮಾವ ಇರಬಾರ್ದು. ಈಗಾಗಲೇ ಹಲವಾರು ಸಾಂಪ್ರದಾಯಿಕ ಕೈಮಗ್ಗಗಳು ಸಂಪೂರ್ಣ ಕಣ್ಮರೆಯಾಗಿವೆ. ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಿಂದಿನ ಸರ್ಕಾರಗಳು ಕೊಟ್ಟಿದ್ದ ನೇಕಾರಿಕೆ ಯೋಜನೆಗಳು ಈಗ ಬಂದಾಗಿವೆ. ಸರ್ಕಾರ ನೇಕಾರರ ಬದುಕು ಸುಧಾರಿಸುವತ್ತ ಗಮನ ಹರಿಸಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಇಂದು ಹಿಂದಿನಂತೆ ಇಲ್ಲ. ಸಾಂಪ್ರದಾಯಿಕ ನೇಕಾರರು ನೇಕಾರಿಕೆಯಿಂದ ಹಿಂದೆ ಸರಿತಾ ಇದ್ದಾರೆ. ಪರಿಣಾಮ ಹಳ್ಳಿಯಲ್ಲಿನ ನೇಕಾರಿಕೆ, ಗುಡಿ ಕೈಗಾರಿಕೆ ಕುಸಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಂದಿನ ಆಧುನಿಕ ಯುಗದಲ್ಲಿ ಕೈಮಗ್ಗ ನೇಕಾರ ಯುವಕರಿಗೆ ಕನ್ಯೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕೂಡ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕನ್ಯೆ ಸಿಗದೆ ನೇಕಾರ ಯುವಕರು ಕಂಗಾಲು. ಬಜೆಟ್ನಲ್ಲಿ ಅನುದಾನ ಮೀಸಲಿಡಲು ಒತ್ತಾಯ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೇಕಾರರ ಸಮಸ್ಯೆ ಎರಡ. ಒಂದ್ ಕಡೆ ನೇಕಾರಿಕೆ ಕುಸಿಯುವ ಹಂತ ತಲುಪಿದೆ, ಮತ್ತೊಂದ್ ಕಡೆ ನೇಕಾರ ಯುವಕರಿಗೆ ಕನ್ಯೆ ಸಿಗದೆ ಪರದಾಟ. ಇಷ್ಟು ದಿನ ರೈತರಿಗೆ ಹೆಣ್ಣು ಸಿಗಲ್ಲ ಅನ್ನೋ ಮಾತಿತ್ತು, ಆದ್ರೆ ಈಗ ಈ ಸಾಲಿಗೆ ನೇಕಾರರು ಸೇರಿದ್ದಾರೆ. ನೇಕಾರ ಕೆಲಸ ದಿನದಿಂದ ದಿನಕ್ಕೆ ಕುಸಿತಾ ಇತ್ತು. ನೇಕಾರರು ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ತಮ್ಮ ಸಮಸ್ಯೆ ಪರಿಹರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಬಜೆಟ್ನಲ್ಲಿ 1500 ಕೋಟಿ ಮೀಸಲಿಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅದಕ್ಕೆ ನಾವು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿ ರಿಸರ್ವ್ ಇಡಬೇಕಂತ ನಾವು ಹೋರಾಟ ಮೂಲಕ ತುಂಬ ಸಾರಿ ಕೇಳ್ಕೊಂಡಿದ್ವಿ. ಇನ್ನೂವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ಮೇಲೆ ಆದರೂ ಮಾನ್ಯ ಸಿದ್ದರಾಮಯ್ಯನವರು ಜವಳಿ ಇಲಾಖೆಗೆ 1500 ಕೋಟಿ ರೂಪಾಯಿನ ಮೀಸಲಿಡಬೇಕು. ಆ ಹಣವನ್ನು ನೇಕಾರಿಕೆಗೋಸ್ಕರ ಉಪಯೋಗ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಈ ಬಗ್ಗೆ ಸಿಎಂ ಜೊತೆ ಮಾತನಾಡಲು ಅವಕಾಶ ಕಲ್ಪಿಸಬೇಕು. ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಯಾವ ಉದ್ಯೋಗ ಮಾಡೋರಿಗೂ ಸಹಿತ ಕನ್ಯಾ ಕೊಡೋಕೆ ಎಲ್ಲರೂ ಒಲ್ಲೆನಾಗ್ತಾರೆ. ಕನ್ಯಾ ಕೊಡೋರ್ದು ಎಕ್ಸ್ಪೆಕ್ಟೇಷನ್ ಭಾಳ ಜಾಸ್ತಿ ಆಗೈತಿ. ನನ್ನ ಮಗಳು ನೆರಳೊಳಗಿರಬೇಕು, ನನ್ನ ಮಗಳಿಗೆ ಕೆಲಸ ಹತ್ತಬಾರ್ದು, ಅಥವಾ ನನ್ನ ಮಗಳಿಗೆ ಶ್ರಮ ಆಗಬಾರ್ದು ಅನ್ನುವಂಥ ಒಂದು ಕಡೆ ಐತಿ. ಆಮೇಲೆ ಇವತ್ತು ಸಂಪೂರ್ಣವಾಗಿ ಶಿಕ್ಷಣವೂ ಇಲ್ಲ. ಯಾರು ಕನ್ಯಾ ಕೊಡೋದಿಲ್ಲ ಅಂತಾರೆ ಅವ್ರ ಮನೆ ಒಳಗೆ ಆಕಿ ಸುಶಿಕ್ಷಿತ ಇರೋಂಗಿಲ್ಲ, ಆಕಿ ಡಿಗ್ರಿ ಮಾಡಿರಂಗಿಲ್ಲ, ಆಕಿ ನೌಕರಿನೂ ಮಾಡೋಂಗಿಲ್ಲ. ಆದ್ರೆ ಅವ್ರ ಎಕ್ಸ್ಪೆಕ್ಷನ್ ಏನಾಗೈತೆ ಅಂದ್ರೆ ನಾವು ಕನ್ಯಾ ಕೊಡೋರು ನೌಕರಿ ಮಾಡ್ತಿರ್ಬೇಕು, ಅವ್ರ ಮನ್ಯಾಗ ಅತ್ತಿ ಮಾವ ಇರಬಾರ್ದು. ಈಗಾಗಲೇ ಹಲವಾರು ಸಾಂಪ್ರದಾಯಿಕ ಕೈಮಗ್ಗಗಳು ಸಂಪೂರ್ಣ ಕಣ್ಮರೆಯಾಗಿವೆ. ಹಲವಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಿಂದಿನ ಸರ್ಕಾರಗಳು ಕೊಟ್ಟಿದ್ದ ನೇಕಾರಿಕೆ ಯೋಜನೆಗಳು ಈಗ ಬಂದಾಗಿವೆ. ಸರ್ಕಾರ ನೇಕಾರರ ಬದುಕು ಸುಧಾರಿಸುವತ್ತ ಗಮನ ಹರಿಸಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ,